ಬಲವಂತಾಗಿ ಅಂಗಡಿ ಮುಂಗಟ್ಟನ್ನ ಮುಚ್ಚಿಸ್ತಾ ಇಲ್ಲ. ತಮಗೇನಾದ್ರೂ ತೊಂದರೆ ಆಗಿದ್ರೆ, ಬೆಳೆಗಾರರು, ರೈತರ, ಸಾರ್ವಜನಿಕರ ಬಗ್ಗೆ ಕಳಕಳಿ ಇದ್ರೆ ತಾವಾಗೆ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ. ತಾವು ಗಮನಿಸಿರ್ಬೋದು, ಬಿಕ್ಕೋಡಿನ ಹಾಡುವಾಗಲೇ ಮಧ್ಯಾಹ್ನನೇ ಕಾಡಾನೆಗಳು ಬಿಕ್ಕೋಡಲ್ಲಿ ಕೂಡ ಸಂಚರಿಸಿದವೆ. ಯಾರಿಗೆ ಗ್ಯಾರಂಟಿ ಇದೆ? ತಾವು ಬದುಕು ಗ್ಯಾರಂಟಿ, ಈಗ ಏನೇನೋ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ನಮಗೆ ಬದುಕಿನ ಗ್ಯಾರಂಟಿ ಕೊಡಿ ದಯಮಾಡಿ. ಹಾಗಾಗಿ ದಯಮಾಡಿ ಸಾರ್ವಜನಿಕ ಬಂಧುಗಳು, ನಮಗೆ ನಿಜವಾಗ್ಲೂ ಇನ್ನೂ ಬೆಳೆಗಾರರು ಕೆಲವರೆಲ್ಲ ಬೇರೆ ಬೇರೆ ಇದರಿಂದ ಬರುವಂತರಿದ್ದಾರೆ. ಹಾಗಾಗಿ ಮಾಧ್ಯಮದ ಸ್ನೇಹಿತರು ಕೂಡ ಇದೀರಿ. ನಮ್ದು ಏನು ಹಕ್ಕೊತ್ತಾಯ ಬೇಡಿಕೆ ಇದೆ, ಬೆಳೆಗಾರರ, ರೈತರ, ಬರೀ ರೈತರು ಬೆಳೆಗಾರರಲ್ಲ, ಸಾರ್ವಜನಿಕರು ಕೂಡ ಸಾವೆ. ಅವರು ಆ ವರ್ತಕರು ಇರ್ಬೋದು ಅಥವಾ ಬೇರೆ ಬೇರೆ ಆ ಚಟುವಟಿಕೆಯಲ್ಲಿ ತೊಡಸ್ಕೊಂಡಿರೋಂಥವ್ರು ಇರ್ಬೋದು. ದಯಮಾಡಿ ಏನು ಉನ್ನತ ಅಧಿಕಾರಿಗಳು ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಿದವರೆಗೂ ನಾವು ಈ ಜಾಗನ ಬಿಟ್ಟು ಕದಲೋದಿಲ್ಲ. ಸಮಂಜಸ ಉತ್ತರ ನಮಗೆ ದೊರಕತಾ ಇದ್ದ ಪಕ್ಷದಲ್ಲಿ ನಾವು ಇದನ್ನ ತಾಲೂಕು ಮಟ್ಟ ಅಥವಾ ಜಿಲ್ಲಾ ಮಟ್ಟಕ್ಕೆ ಇವತ್ತೇ ಮುಂದೊಯ್ಯುವ ನಿಟ್ಟಿನಲ್ಲಿ ಕೂಡ ನಾವು ಚರ್ಚೆಯನ್ನ ಮಾಡಬೇಕಾಗಿದೆ. ದಯಮಾಡಿ ಎಲ್ಲರೂ ಕೂಡ ಸಮಾಧಾನವಾಗಿ, ನಮ್ಮ ರೈತರು ಬೆಳೆಗಾರರಲ್ಲಿ ಒಂದು ಮನವಿ, ಯಾರು ಮಾತಾಡಬೇಕು ಅಂತಿದ್ದೀರೋ ದಯಮಾಡಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ. ಯಾರೇ ಒಬ್ರು ಮಾತಾಡ್ಬೇಕಾದ್ರೆ ಅದು ಹಂಗಲ್ಲ ಹೀಗೆ ಅನ್ನೋದನ್ನ ಚರ್ಚೆ ಮಾಡಬೇಡಿ. ನೀವು ಯಾರು ಮಾತಾಡ್ಬೇಕು ಅಂತಿದ್ರೆ ಮುಕ್ತ ಅವಕಾಶ ಇದೆ. ಒಬ್ರು ಮಾತಾಡಿದ್ದನ್ನ ಒಬ್ರು ಪುನರುಚ್ಚನ ಮಾಡಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಒಂದು ಹೇಳಿ. ಇದು ನಮ್ಮ ಸಮಸ್ಯೆ ನಾವೇ ಹೇಳ್ಕೊಳ್ಳೋ ಅಂತದ್ದಲ್ಲ, ಅಧಿಕಾರಿಗಳು ಬರಲಿ ದಯಮಾಡಿ. ಮಾನ್ಯ ಪೊಲೀಸ್ ಅಧಿಕಾರಿಗಳು, ಸರ್ ಕೋಗಿಲ್ ಮನೆ ಹತ್ರ ಬ್ಯಾರಿಕೇಡ್ ಹಾಕಿದೀನಿ, ನನಗೆ ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ನಾವು ಪ್ರೊಟೆಸ್ಟ್ ಇಲ್ಲಿ ಮಾಡ್ತಾ ಇದೀವಿ. ಕೋಗಿಲ್ ಮನೆ ಹತ್ರ ಬ್ಯಾರಿಕೇಡ್ ಹಾಕಂತ ಅವಶ್ಯಕತೆ ಏನಿದೆ? ನಾವು ಬಿಕ್ಕೋಳಲ್ಲಿ ರಸ್ತೆ ತಡೆ ಮಾಡ್ತಾ ಇದೀವಿ, ಆಯ್ತು, ದಿಟ ಒಪ್ಕೋತೀವಿ. ರಸ್ತೆ ಬಂದ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ, ಆಯ್ತು. ನಮ್ಮ ಹಕ್ಕಲ್ಲಿ ಕಾಡಾನೆಗಳು ದಾಳಿ ಮಾಡ್ತಾ ಇದಾವೆ, ಸಾಯಿಸ್ತಾ ಇದಾವೆ. ಆನೆ ಎಲ್ಲಿರ್ಬೇಕು? ಕಾಡಲ್ಲಿರ್ಬೇಕು. ನಮ್ ಜಾಗಕ್ಕೆ ಯಾಕೆ ಬರ್ತಾ ಇದೆ? ನಮ್ ಜಾಗಕ್ಕೆ ಆನೆ ಬರ್ಬೋದು. ನಾವು ಸಾರ್ವಜನಿಕ ರಸ್ತೆ ಬಂದ್ ಮಾಡೋದಕ್ಕೆ ನಮಗೆ ಅವಕಾಶ ಇಲ್ವಾ? ಆಯ್ತು, ಅದನ್ನ ಹೇಳ್ತಾ ಇದೀವಿ. ಹಾಗಾಗಿ ದಯಮಾಡಿ ನಮ್ಮ ಹಕ್ಕನ್ನ ಮೊಟಕುಗೊಳಿಸಬೇಡಿ. ನಾವು ಶಾಂತಿ ರೀತಿಯಾಗಿ ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ, ಬಹಳ ಶಾಂತಿ ರೀತಿಯಾಗಿ ಕೇಳ್ತಾ ಇದೀವಿ. ಇದನ್ನ ಬೇರೆ ಬೇರೆ ರೀತಿ ಪ್ರಚೋದನೆಯನ್ನ ಒಳಕಳಿಸ್ಬೇಡಿ. ದಯಮಾಡಿ ಕೂರ ಅಂತವ್ರು ಬೆಳೆಗಾರ ಬಂಧುಗಳು ದಯಮಾಡಿ ಕೂತ್ಕೊಳ್ಳಿ. ಜೊತೆಗೆ ದಯಮಾಡಿ ಬಿಕ್ಕೋಡಿನ ಎಲ್ಲ ಬೇಲೂರು ತಾಲೂಕಿನಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇವು ನಮ್ಮ ಒಂದು ಕಾಡಾನೆ ಸಮಸ್ಯೆಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಎಲ್ಲ ಸಣ್ಣ ಪುಟ್ಟ ಸಂಘಗಳಿಂದ ಹಿಡಿದು ಎಲ್ಲ ಸ್ಥಳೀಯ ಸಂಘಟನೆಗಳು, ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳು, ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬೇಲೂರು ತಾಲೂಕಿನ ಎಲ್ಲ ಸಂಘಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸೋಸ್ಕರ ಅವರು ಕೂಡ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಶಾಂತಕ್ಕೆ ಓಡಿಸಿ ಕಾಫಿ ಬೆಳೆಗಾರರ ಸಂಘಕ್ಕೆ, ರೈತರ ಹೋರಾಟಕ್ಕೆ ಏನೋ ಈ ದಿನ ನಾವು ನಿಂತು ಏನು ಬಿಕ್ಕೋಡಿನಲ್ಲಿ ರಸ್ತೆ ವಾಹನಗಳನ್ನ ಅಡ್ಡಗಟ್ಟಿ ಚಳವಳಿ ಮಾಡ್ತಿದ್ದೀವಿ. ಕಾರಣ ಇಷ್ಟೇ, 3 ವರ್ಷದ ಹಿಂದೆ ಮಂದಳ್ಳಿನಲ್ಲಿ ಡಿಎಫ್ಒ ಮತ್ತು ಎಸಿಎಫ್ನ ಕೂಡ ಕೇಳಿದ್ವಿ, ಎಲ್ಲರಿಗೂ ನೆನಪಿರ್ಬೋದು. ಅವತ್ತು ಕೂಡ ಮಾತು ಕೊಟ್ಟಿದ್ರು, ಆನೆಗಳನ್ನ ಈ ವರ್ಷ ಗಾಡಿಗಟ್ತೀವಿ. ಏನು ಮುಂಗಾರನ್ನ ಕಟಾವು ಮುಗಿದ ತಕ್ಷಣ, ಕಾಫಿ ಗದ್ದೆ ಎಲ್ಲ ಕಟಾವು ಮುಗಿದ ತಕ್ಷಣ ಬಾಳೆಹೊನ್ನೂರು ಅಥವಾ ಈ ಕಡೆ ಭದ್ರಾ ಬೆಳ್ಳಕ್ಕೆ ಓಡಿಸೋಂಥ ವ್ಯವಸ್ಥೆ ಅಂತ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದು. 3 ವರ್ಷ ಕಳೆದವರು ಆನೆಗಳನ್ನ ಇಲ್ಲಿಂದ ಪಲಾಯನ ಮಾಡ್ಲಿಕ್ಕೆ ಆಗಿಲ್ಲ. ಅಧಿಕಾರಿಗಳು ಸುಳ್ಳು ಭರವಸೆನೆ ಕೊಟ್ಟು ರೈತರಿಗೆ ಮಕ್ಕಳ ಟೋಪಿ ಹಾಕಂತ ಕೆಲಸ ಮಾಡ್ತಾರೆ. ಇವತ್ತಿನ ಹೋರಾಟ ಆ ರೀತಿ ಆಗೋದಿಲ್ಲ. ನಮಗೆ ಸ್ಪಷ್ಟವಾದ ನಿಲುವು ಬೇಕು. ಇಲ್ಲ ಆನೆಗಳನ್ನ ಸ್ಥಳಾಂತರ ಮಾಡಿ, ಇಲ್ಲ ಏನು 3 ಹೋಬಳಿ ಬೇಲೂರು ತಾಲೂಕಲ್ಲಿ ಅರಳ್ಳಿ ಹೋಬಳಿ, ಬಿಕ್ಕೋಡು ಹೋಬಳಿ, ಕಸ ಹೋಬಳಿ ರೈತರಿಗೆ ಪರಿಹಾರ ಕೊಟ್ಬಿಟ್ಟು ನಾವೆಲ್ಲ ಹೋಗ್ತೀವಿ.
ಯಾಕೆಂದ್ರೆ ಬದಲಿಗೆ ಆಗ್ತಾ ಇಲ್ಲ. ಟೋಟಲ್ ಕಾರ್ಮಿಕರ ಕೆಲಸ ಬರ್ತಾ ಇಲ್ಲ. ಹಣ್ಣು ಕಟಾವು ಬಂದ್ರೆ ಹಣ್ಣು ಬೇಗಾಗ್ತಾ ಇಲ್ಲ, ಗದ್ದೆ ಕುಯ್ಯಕ್ಕೆ ಇಲ್ಲ. ಜೋಳನ ಕುಯ್ಲೇ ಇಲ್ಲ, ಸರ್ವನಾಶ ಮಾಡೋದು ಯಾರಿಗೆಲ್ಲ ನಂಬೋಳ. ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಬರೀ ಬುದ್ಧಿ ರಾಜಕಾರಣ ಮಾಡ್ಕೊಂಡು 10-12 ದಿವಸಕ್ಕೆ 27 ಕೋಟಿ ಖರ್ಚು ಮಾಡ್ತದೆ. ಯಾರಿಗೆ ಮಾಡ್ತಾ ಇದ್ರೆ ಅದು ಅವ್ರವ್ರ ಸೌಲಿಗ. ಅದಾಗಬಾರ್ದು. 124 ಜನ MLAಗಳಿಂದ ಗೆದ್ದು ಇದ್ದೀರಿ ನಮ್ಮ ರಾಜ್ಯದಲ್ಲಿ ಅಂದ್ರೆ ನಿಮಗೆ ನೈತಿಕತೆ ಇರಬೇಕು. ರೈತರಿಗೆ ಹೆಸರು ಹೇಳ್ಕೊಂಡು ರೈತರ ಪರವಾಗಿ ರೈತರು ನಮ್ಮ ಬೆನ್ನೆಲುಬು ಅಂದ್ಕೊಂಡು ರೈತರಿಂದ ಓಟ್ ಮಾಡ್ಲತ್ತಾರ. ನೀವು ಏನಿದ್ದೀರಿ 26 ಜನ MLA ಇದ್ದೀರಿ ಮತ್ತು 30 ಸಂಸದ ಇದ್ದೀರಿ. ನಿಮಗೆ ಮೊದಲು ನಾಚಿಕೆ ಆಗ್ಬೇಕು. ನಿಮಗೆ ನಾಚಿಕೆ ಆಗ್ಲಿಲ್ಲ ಅಂದ್ರೆ ನೀವು ಆ ಅಧಿಕಾರಕ್ಕೆ ಅನರ್ಹ ಅಂತ ಹೇಳಿ ಈ ಎಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ ಅಂತ ಹೇಳಿ ಒಂದೊಬ್ರು ಹೇಳ್ತಾ ಏನು ಇವತ್ತು ಯಾರು ಬರ್ತಾರೆ ಗೊತ್ತಿಲ್ಲ. ನಮಗೆ ಸ್ಪಷ್ಟವಾದ ನಿಲ್ಲಬೇಕು. ಆನೆಗಳು ಸ್ಥಳಾಂತರ ಆಗ್ಬೇಕು. ಇಲ್ಲ ಈ 3 ಜನಗಳಿಗೆ ಪರಿಹಾರ ಕೊಡಿ, ನಾವೆಲ್ಲರೂ ಜೀವನ ಮಾಡ್ತೀವಿ. ಹಾಗಾಗಿ ಇದು ಅಂತ್ಯ ಕಾರಣವಾಗಿ ಇವತ್ತು ಇಲ್ಲಿಂದ ಹೋಗಲ್ಲ. ಅದಕ್ಕೆ ಯಾವ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕರ್ಸೋ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ರೈತ ವಿರೋಧಿ ಅರಣ್ಯ ಸಚಿವರೇ, ರೈತ ವಿರೋಧ ಅರಣ್ಯ ಸಚಿವರೇ, ಓಡಿಸಿ ಓಡಿಸಿ ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ. ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಓಡಿಸಿ 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 ರೈತ ವಿರೋಧಿ ಅರಣ್ಯ ಮಂತ್ರಿಗಳೇ, ರೈತ ವಿರೋಧಿ ಅರಣ್ಯ ಅಧಿಕಾರಿಗಳಿಗೆ, ರೈತ ವಿರೋಧಿ ಮುಖ್ಯಮಂತ್ರಿಗಳೇ, ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಬೇಕೇ ಬೇಕು, ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಸಾರ್ವಜನಿಕ ತಾಲೂಕಿನಾದ್ಯಂತ ಇದೆ. ಹಾಗೆ ಅರಣ್ಯ ಹೋಬಳಿ ಬಿಕ್ಕೋಡು ಹೋಬಳಿ ಅಂತ ಇದು 3-4 ವರ್ಷದಿಂದ ತುಂಬಾ ಇದೆ. ಅನೇಕ ತೋಟ ಎಲ್ಲ ಉಡಿ ಮಾಡ್ತಿದ್ದಾವೆ. ಆದ್ರೂ ಕೂಡ ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಈಗಾಗಲೇ ನಮ್ಮ ರವಿ ಅವರು ಹೇಳಿದಂಗೆ ಬಂದಾಳಿಲಿ ಇದೇ ತರ ಪ್ರತಿಭಟನೆ ಮಾಡಿದ್ರು. DFO ಬಂದಿದ್ರು, ರೇಂಜ್ ಬಂದಿದ್ರು, ಎಲ್ಲ ಬಂದಿದ್ರು. ಅವ್ರು ಬಂದು ಚಿಕ್ಕಮಗಳೂರು DFO ಹತ್ರ ಮಾತಾಡ್ತೀವಿ. ಚಿಕ್ಕಮಗಳೂರು DFO ಅವರು ನಾವು ಸೇರ್ಬಿಟ್ಟು ಆನೆಗಳನ್ನ ಇಲ್ಲಿಂದ ಭದ್ರಾರಣ್ಯಕ್ಕೆ ಹೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟು ಲಿಖಿತವಾಗಿ ಬರ್ಕೊಟ್ಟು ಹೋಗಿದ್ರು. ಆದ್ರೆ ಇದುವರೆಗೂ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳಿಲ್ಲ. ಹಾಗಾಗಿ ನಮ್ಮ ಬಿಕ್ಕೋಡು ಅರಣ್ಯ ಭಾಗದಲ್ಲಂತೂ ಇವತ್ತು 3 ವರ್ಷದಿಂದ ತುಂಬಾ ಲೂಟಿ ಮಾಡ್ತಾ ಇದೆ. ಎಕರೆಗಟ್ಟಲೆ ಹೋಗ್ತಾ ಇದೆ. ನಮ್ದು ಕಳೆದ ವರ್ಷ 8 ಎಕರೆಯಲ್ಲಿ 2 ಎಕರೆ ನಾಶ ಮಾಡಿವು. 2 ತೋಟದ ಗೇಟ ಮುರಿದಾಕಿವು. ಇವ್ರು ಪರಿಹಾರ ಕೊಟ್ಟಿದ್ದೆಷ್ಟು? ಬರೀ 10,000 ಗಿಡ. 1,700-800 ಗಿಡ ಹೋಗಿದೆ. ಅರಣ್ಯಾಧಿಕಾರಿಗಳು ಅವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡ್ತಾರೆ. ಸರಿಯಾಗಿ ಏನು ನುಕ್ಸಾನ ಇದೆ ರೈತರಿಗೆ ಅದಕ್ಕೆ ತಕ್ಕನಾಗಿ ಪರಿಹಾರ ಕೊಡ್ತಾ ಇಲ್ಲ. ಯಾರ ವಾಚರ್ಗಳು ಕಳಿಸ್ತಾರೆ, ವಾಚರ್ಗಳು ಬಂದು ಅವರು ಇಷ್ಟ ಬಂದಂಗೆ ಮಾಡ್ಕೊಳ್ತಾರೆ. ಅದರ ಆಧಾರದ ಮೇಲೆ ಅವ್ರು ಪರಿಹಾರ ಕೊಡ್ತಾರೆ. ಸರಿಯಾಗಿ ಇವರೇ ಬಂದು ಕೂತು ನಿಂತು ನೋಡ್ಬೇಕು. ಈ ಮೊನ್ನೆ ನಮ್ಮ ಗಣೇಶ್ ಅವ್ರ ತೋಟದಲ್ಲಿ 3 ಎಕರೆ ನಾಶ ಮಾಡಿದ್ದಾರೆ. ಅರೇಬಿಕಾ ತೋಟ ಸುಮಾರು ಒಂದು 70-80 ಮೂಟೆ ಕಾಫಿ ಹೋಗಿದೆ. ಮತ್ತೆ ಗಿಡಗಳು ನಾಶ ಆಗಿದ್ದಾವೆ. ಸುಮಾರು ಒಂದು 10 ಲಕ್ಷ ರೂಪಾಯಿ ನುಕ್ಸಾನ ಇದೆ. ಇವ್ರು ಪರಿಹಾರ ಕೊಡೋದು ಎಷ್ಟು? 30,000, 20,000, 40,000 ಆಯ್ತಾ? ಅದರಿಂದ ದಯಮಾಡಿ ಆನೆಗಳನ್ನ ನಿಮ್ಮ ಸ್ಥಳಾಂತರ ಮಾಡಿಸ್ಬೇಕು. ನಮಗೆ ಏನು ಇವತ್ತು ನುಕ್ಸಾನ ಆಗಿದೆ ಅದನ್ನ ಪರಿಹಾರವನ್ನು ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿ ನಮಗೆ ಪರಿಹಾರ ಕೊಡಬೇಕು. ಆಮೇಲೆ ಮೊನ್ನೆ ನಮ್ಮ ಮಂಜು ಮಂಜುನಾಥ್ ಅಂತ ನಮ್ಮೂರಲ್ಲಿ ಅವ್ರ ಪಾಪ ಸಣ್ಣ ತೋಟ 2 ಎಕರೆ ತೋಟ ಇದೆ. ಅವ್ರ ಕಾಫಿ ಕೊಯ್ದು 3-4 ದಿನದ ಜನ ಕಟ್ಟಿದ್ರು ರಾಶಿ ಹಾಕಿ ಬಂದಿದ್ರು ಮೂಟೆ ಕಟ್ಟಿ. ಅದನ್ನ ಆನೆಗಳು ದುಃಖ ದಿವಾಳಿ ಮಾಡಿ ಹಾಕಿದ್ರೆ ಅದು ಎತ್ತಂಗಿಲ್ಲ. ಎತ್ತಕ್ಕೆ ಒಂದು 35-40 ಜನ ಬೇಕಾದ್ರು. ಇಡೀ ರೋಡ್ ತೋಟ ತುಂಬಾ ಹಿಡ್ಬಿಟ್ಟಿದ್ದಾರೆ. ಈ ತರ ಆದ್ರೆ ಸರ್ಕಾರಿ ಆಗಿದೆ. ರೈತರು ಇಲ್ಲಿ ಜೋಳದಲ್ಲಿ ಜೋಳ ಎಲ್ಲ ನಾಶ ಮಾಡಿವು. ಪಾಪ ವರ್ಷಕ್ಕೊಂದು ಬೆಳೆ ಬೆಳೆಯೋದು ಅದನ್ನೇ ಇಡೀ ಜೀವನ ಇಲ್ಲಿ ನಮ್ಮನ್ನ ಬದುಕಾಗಿ ಬಿಡ್ಬೇಕು. ನೀವು ರೈತರುಗಳು ಬದುಕಾಗಿ ಹಾಗೆ ನಿಮ್ಗಾದ್ರೆ ಸಂಬಳ ಬರುತ್ತೆ ಲಕ್ಷಗಟ್ಟಲೆ. ನೀವು ಸಾತ್ರೆ ಇದು ಬರುತ್ತೆ, ಪರಿಹಾರ ಬರುತ್ತೆ 50 ಲಕ್ಷ 60 80 ಲಕ್ಷ ಹಿಂಗೆ. ನನಗೆ ರೈತರಿಗೆ ಎಷ್ಟು ಕೊಡ್ತಾ ಇದ್ದೀನಿ ನೀವು 20 ಲಕ್ಷ ಯಾವ ಜುಜುಬಿ ಪರಿಹಾರ ಅದು. ಹಾಗಾಗಿ ದಯಮಾಡಿ ಪರಿಹಾರ ನಮ್ಗೆ ಜಾಸ್ತಿ ಮಾಡಬೇಕು. ಮತ್ತೆ ರೈತರಿಗೆ ಹಾಗೂ ನಮ್ಮ ಬೆಳೆಗಾರರಿಗೆ
ವೈಜ್ಞಾನಿಕವಾಗಿ ನಮಗೆ ಪರಿಹಾರನ ಕೊಡಬೇಕು, ನೀನು ಖುದ್ದು ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಪರವಾಗಿ ದಯಮಾಡಿ ಬೆಳೆಗಾರರ ರೈತ ಬಾಂಧವರಲ್ಲಿ ಯಾರು ಕೂಡ ಪರಿಹಾರವನ್ನ ಏನವರು 3 ಕಾಸು ಪರಿಹಾರ ಕೊಡ್ತಾರೆ, ಬೆಳೆ ನಷ್ಟ ಪರಿಹಾರ ಇರ್ಬೋದು ಅಥವಾ ಬೆಳೆ ಹಾಳಾಗಿದ್ದಂತ ಇರ್ಬೋದು, ಆ ಪರಿಹಾರ ನಮಗೆ ಅವಶ್ಯಕತೆ ಇಲ್ಲ. ನಮಗೆ ಆ ಪರಿಹಾರ ಬೇಕಾಗಿರೋದು ಕಾಡಾನೆಯಿಂದ ಶಾಶ್ವತವಾದ ಪರಿಹಾರ. 2 ಕಡೆ ನಮ್ಮ ಬೆಳೆಗಾರ ಸಂಘಟನೆಗಳೇ ಏನು ಚಿಕ್ಕಮಗಳೂರಿನ ಮುತ್ತೋಡಿ ಅಭಯಾರಣ್ಯ ಇರ್ಬೋದು, 3600 ಎಕರೆ ಜಾಗ ಇದೆ. ಅಲ್ಲಿ ಆನೆಗೆ ಬೇಕಾದಂತ ಆಹಾರ ಬಿದಿರಿರ್ಬೋದು, ನೀರಿರ್ಬೋದು, ಪೈನೆ ಮರಗಳಿರ್ಬೋದು, ಒಳ್ಳೆ ಆನೆಗೆ ಬೇಕಾದಂತ ಆಹಾರ ಇರೋ ಜಾಗವನ್ನು ಕೂಡ ಗುರ್ತು ಮಾಡಿಕೊಟ್ಟಿದೀವಿ. ಸಕಲೇಶ್ಪುರದ ಅಂಚಿನ ಹೆತ್ತೂರು ಭಾಗದಲ್ಲೂ ಕೂಡ 2000 ಎಕರೆಗೂ ಹೆಚ್ಚು ಜಾಗವನ್ನು ಕೂಡ ಅಲ್ಲೂ ಕೂಡ ಗುರ್ತು ಮಾಡಿಕೊಟ್ಟಿದೀವಿ. ಇಲ್ಲಿವರೆಗೂ ಅರಣ್ಯ ಇಲಾಖೆಗೆ ಆ ಜಾಗವನ್ನ ವಶಪಡಿಸ್ಕೊಳ್ಳಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ನಮಗೆ ಏನವರು ಎಕರೆಗೆ ಬೆಳೆ ನಷ್ಟ ಪರಿಹಾರ ಕೊಡ್ತಾರೆ, ಅದರ ಅವಶ್ಯಕತೆ ಇಲ್ಲ. ಯಾರೇ ರೈತರು ಬೆಳೆಗಾರರು ಮಾತನಾಡುವಂತ ಸಂದರ್ಭದಲ್ಲಿ ಪರಿಹಾರವನ್ನ ಯಾರು ಕೇಳಬೇಡಿ, ಶಾಶ್ವತವಾದ ಪರಿಹಾರವನ್ನ ಕೇಳಿ ಅಂತ ಹೇಳ್ತಾ ಭೂಮಿಪುತ್ರ ಬೆಳೆಗಾರರ ಸಂಘದ ಅಧ್ಯಕ್ಷರು ರೇಣುಕಾನಂದರವರು, ಬಿಕ್ಕೋಡಿನ ಹೋರಾಟಗಾರರು, ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲೂ ಬಹುಶಃ ಅವರು ಕೆಲಸ ಮಾಡದಲ್ಲೇ ಇರೋ ಸಂಘನೇ ಇಲ್ಲ. ಬಿಕ್ಕೋಡಲ್ಲಿ ಬಸವರಾಜಣ್ಣ ಅಂತ ಹೇಳಿದ್ರೆ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲೂ ಕೂಡ ಇದ್ದಾರೆ. ಅವರು ಕಳೆದ 4-5 ವರ್ಷಗಳಿಂದ ಬೆಂದು ಬಳಲಿ ಹೋದಂತ ರೈತ ಸಮುದಾಯಕ್ಕೆ ಒಂದಷ್ಟು ನ್ಯಾಯವನ್ನ ಕೇಳಿ ನಾವಿವತ್ತು ರಸ್ತೆಗಿಳಿಯುವಂತ ಪ್ರಸಂಗವನ್ನು ತಂದೊಡ್ಡಂತ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ರೈತರಿನ ಮಕ್ಕಳಾಗಿ, ರೈತರ ಮಗನಾಗಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಹೋಗಿರ್ತಕ್ಕಂಥ 225 ಜನರಲ್ಲಿ ಸುಮಾರು 175 ಜನ ರೈತರ ಮಕ್ಕಳೇ ಇದ್ದಾರೆ. ಆದ್ರೆ ಯಾರೊಬ್ಬರು ಕೂಡ ಅವರ ಸ್ವಂತ ಪ್ರತಿಷ್ಠೆಗೆ ಧಕ್ಕೆ ಬಂದಾಗ ಮಾತ್ರ ಆ ವಿಧಾನಸೌಧದ ಮುಂದೆ ಸ್ಪೀಕರ್ ಮುಂದೆ ಹೋಗಿ ಧರಣಿ ಕೂರ್ತಾರೆ, ಅವರು ಸ್ವಂತ ಪ್ರತಿಷ್ಠೆಗೆ. ಆದ್ರೆ ರೈತ ಸಮುದಾಯ ಅಪಾರವಾದಂತ ನಷ್ಟವನ್ನು ಅನುಭವಿಸಿ ಬೆಂದು ಬಳಲಿದಂತ ರೈತ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಡೋದಕ್ಕೆ ಅವರಿಗೆ ಸಮಯ ಇಲ್ಲ. ಮಾನ್ಯ ರೈತ ಬಂಧುಗಳೇ, ಮಾನ್ಯ ಈಶ್ವರ್ ಖಂಡ್ರೆ ಅವರು ಬಿಕ್ಕೋಡಿಗೆ ಬಂದಿದ್ರು. ನಾನು ಅವರಲ್ಲಿ ಪ್ರಶ್ನೆ ಮಾಡಿದೆ, ಸ್ವಾಮಿ, ನಮ್ಮ ರೈತರು ಕಾಫಿ ತೋಟಗಳ ಬೆಳೆಯಲಿಕ್ಕೆ 1 ಹೆಕ್ಟೇರಿಗೆ ಸಹಸ್ರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ವ್ಯಯವನ್ನು ಮಾಡ್ತಾ ಇದ್ದಾರೆ. ಕೂಲಿಕಾರರ ಕೂಲಿ ದಿನದಿಂದ ದಿನಕ್ಕೆ ಬಡಾಯಿಸ್ತಾ ಇದೆ. ಆದ್ರೆ ಆ ಸಸಿಗಳನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಒಂದೇ ದಿನದಲ್ಲಿ ಬಂದು 1 ಎಕರೆಗಳ ಗಟ್ಲೆ, 2 ಎಕರೆಗಳ ಗಟ್ಲೆ 45-50 ಆನೆಗಳು ಬಂದು ಸಂಹಾರ ಮಾಡಿ ಆ ಭಾಗದ ಜನರಿಗೆ ನೋವುಂಟು ಮಾಡ್ತಾ ಇದ್ದಾವೆ. ದಯಮಾಡಿ ಇವುಗಳನ್ನು ಸ್ಥಳಾಂತರಿಸಿಕೊಡಿ ಅಂತ ಹೇಳಿ ನಾವು ಕೇಳಿದ್ರೆ ಈಶ್ವರ ಖಂಡ್ರೆ ಅವರು ಬಹುಶಃ ಈ ಭಾಗದ ಕಷ್ಟ ಸುಖವನ್ನು ಅರಿದೇ ಇರುವಂತ ಜನ, ಬಹುಶಃ ಅವರು ಉತ್ತರ ಕರ್ನಾಟಕದ ಜನ, ಅವರಿಗೆ ಈ ನಾಡಂಚಿನ ಕಾಡಂಚಿನ ಜನರ ಸಮಸ್ಯೆ ಅವರಿಗೆ ಗೊತ್ತಿಲ್ಲ. ಆದ್ರೆ ಆ ಮನುಷ್ಯ ಹೇಳ್ತಾರೆ, ಕಾಡಾನೆಗಳ ಮತ್ತು ಮಾನವನ ಸಂಘರ್ಷ ಇಂದು ನಿನ್ನೆದೇ ಅಲ್ಲ, ಬಹಳ ದಿವಸದಿಂದ ಬಂದಿದೆ, ಇನ್ನಷ್ಟು ದಿವಸ ಅನುಭವಿಸಿ ಅಂತ ಹೇಳಂತ ಆ ಹಿಪ್ಪಿ ಸ್ಟೈಲ್ ಮಂತ್ರಿ, ನೀವು ನಿಜವಾದ ಮಂತ್ರಿ ಆಗಿದ್ರೆ, ರೈತರ ಪರವಾಗಿದ್ರೆ ದಯಮಾಡಿ ಈ ರೈತರಿಗೆ ನ್ಯಾಯವನ್ನು ದೊರಕಿಸಿಕೊಡಿ. ಅಪಾರದಿಂದ ಕೂಗನ್ನು ಕೂಗ್ತಾ ಇದ್ದಾರೆ. ನೋಡಿ, 3 ವರ್ಷಗಳ ಕಾಲ ಈ ಜಗಬರ್ನಹಳ್ಳಿ ನಡುನಹಳ್ಳಿಗಳ ಕಾಲ ಏನು ಫಾರೆಸ್ಟ್ ಅಂಚಿನಲ್ಲಿರ್ತಕ್ಕಂಥ ಕುಸ್ಕಿ ಜಮೀನಲ್ಲಿ ಕೇವಲ 1 ಎಕರೆಗೆ 25-30 ಕ್ವಿಂಟಾಲ್ ಜೋಳ ಬೆಳೆಯುವಂತವನು ಇಡೀ ವರ್ಷವನ್ನ ನಿಭಾಯಿಸಬೇಕು. ಆದ್ರೆ ಅವನ ಎಲ್ಲ ಜೋಳವನ್ನು ಧ್ವಂಸ ಮಾಡಿದವೆ. ಅಲ್ಲದೆ ಎಲ್ಲ ಕುಸ್ಕಿ ಜಮೀನ ಹಾಳು ಬಿಡುವಂತ ಪರಿಸ್ಥಿತಿ, ಆನೆಗೆ ಹೆದರಿ ಬಿಡುವಂತ ಪರಿಸ್ಥಿತಿ ಆಗಿದೆ. ಇವತ್ತು ಫಾರೆಸ್ಟ್ 25 ತೆಂಗಿನ ಗಿಡ ಮುರಿದಿದೆ, 100 ತೆಂಗಿನ ಗಿಡ ಮುರಿದಿದೆ, ಅಥವಾ ಅಡಿಕೆ ಸಸಿಯನ್ನು ಮುರಿದಿದೆ ಅಂತ ದೂರು ಕೊಟ್ಟು ನಾವು ಪ್ರಾಣಿಗಳನ್ನು ಒದಗಿಸಿಕೊಟ್ರೆ ನಮಗೆ ಹಣೆಗೆ ಅಕ್ಕಿ ಕಾಲು ಇಟ್ಕೊಳ್ಳುವಂತ ಸನ್ನಿವೇಶದಲ್ಲಿ ಅವರು ಪರಿಹಾರವನ್ನು ದೊರಕಿಸಿಕೊಡ್ತಾರೆ. ಇದು ನ್ಯಾಯವಲ್ಲ. ದಯಮಾಡಿ ನಾನು ಹೇಳ್ತಾ ಇರೋದಿಷ್ಟೇ, ಮಾನ್ಯ ಫಾರೆಸ್ಟ್ ಇಲಾಖೆಯ ಮಂತ್ರಿಗಳೇ ಮತ್ತೆ ರಾಜ್ಯದ ನಾಯಕರುಗಳೇ, ಕೇಂದ್ರದ ನಾಯಕರುಗಳೇ, ನಾನು ಹೇಳ್ತಾ ನಮ್ಮ ಮೋದಿ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಈ ದೇಶಕ್ಕೆ ಫಾರಿನ್ ಎಕ್ಸ್ಚೇಂಜ್ ಅನ್ನು ಗಳಿಸ್ಕೊಡ್ತಕ್ಕಂಥ ಹಾಸನ ಜಿಲ್ಲೆಯ ಕಾಫಿ ಪ್ಲಾಂಟ್ರೆ, ಚಿಕ್ಕಮಗಳೂರು ಜಿಲ್ಲೆಯ ಕಾಫಿ ಪ್ಲಾಂಟ್ರೆ, ಕೂರ್ಗು ಜಿಲ್ಲೆಯ ಪ್ಲಾಂಟ್ರೆ,
ಇಡೀ ವರುಣಿಗೆ ನಿಮ್ಮ ಕಾಫಿಯ ಪರಿಮಳ ಪಸರಿಸುತ್ತಿದೆ ಅಂತ ಹೇಳುವಂತ ಪ್ರಧಾನಮಂತ್ರಿಗಳೇ, ನಿಮಗೆ ನಿಜವಾದಂತ ಕಾಳಜಿ ಇದ್ರೆ ದಯಮಾಡಿ ರೈತರ ಸಮಸ್ಯೆಗೆ ರಾಜ್ಯ ಸರ್ಕಾರದೊಂದಿಗೆ ಕೈ ಜೋಡಿಸಿ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಿ. ಅದು ಬಿಟ್ಟು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಬುಕ್ಕಾಗಿ ನೀವು ನೀಲಗಿರಿ ಅಕೇಶಿಯ ಮರಗಳನ್ನು ಬೆಳಿಬೇಡಿ, ಅವುಗೆ ನೀರಿನ ಕುಡಿಯುವ ಅನುಕೂಲ ಮಾಡಿಕೊಡಿ. ಕಾಡಿನಲ್ಲಿ ಇದು ನಿಷೇಧಿತ ಜಾಗ ಅಲ್ಲ. ಬಿಕ್ಕೋಡು, ಅರಹಳ್ಳಿ ಭಾಗ ಮತ್ತು ಏನೇ ನಾವು ಚಿಕ್ಕಮಗಳೂರು ಭಾಗ ಈ ಆನೆಗೆ ಸಂಬಂಧಪಡುವಂತ ಜಾಗ ಅಲ್ಲ, ರೈತರ ಜೀವನ ಮಾಡುವಂತ ಜಾಗ. ಇದಕ್ಕೆ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಿ. ಮಾನ್ಯ ಅರಣ್ಯ ಸಚಿವರು ಹೆಂಗೆ ಅಂದ್ರೆ, ನಮ್ಮ ಜನ ಏನ್ ಯಾವ ಲೆವೆಲಲ್ಲಿದ್ದಾರೋ ಆ ಜನ ಈ ಮಲೆನಾಡು ಭಾಗದಲ್ಲಿ ರಸ್ತೆಗೆ ಕೂರುವಂತ ಆಗ್ಬೇಕು ಅಂತ ಹೇಳಿ ಅವರು ಪಡೆದೊಟ್ಟಂತೆ ಕಾಣ್ತಾ ಇದೆ. ಕಾರಣ ಇಷ್ಟೇ, ನಾವು ಸ್ವಾವಲಂಬಿಯಾಗಿ ಬದುಕಿದ್ದೀವಿ. ಯಾರು ಸರ್ಕಾರಿ ಹುದ್ದೆಯನ್ನು ಬಯಸಿ ಅರ್ಜಿಯನ್ನು ಹಾಕಕ್ಕೆ ಈ ಮಲೆನಾಡು ಭಾಗದಲ್ಲಿ ಹೋಗ್ತಾ ಇಲ್ಲ. ನಾನು ಮೊನ್ನೆ ನೋಡಿದೆ, ಏನ್ರಿ ಸ್ವಾಮಿ 4-5 ಜನ ಬಂದಿದ್ದೀರಿ, ಎಲ್ಲ ಒಂದೇ ಕಡೆಯಿಂದ ಬಂದಿರಿ, ಬೆಳಗಾಂ ಸೈಡ್ ಇಂದ, ಉತ್ತರ ಕರ್ನಾಟಕದಿಂದ. ನಮ್ಮ ಹುಡುಗರು ಯಾರು ಅರ್ಜಿ ಹಾಕ್ತಾ ಇಲ್ಲ. ಸರ್ ಇಲ್ಲ ಸರ್, ನಿಮ್ ಕಡೆ ಬಹಳ ಸಮೃದ್ಧಿ ಆಗಿದ್ದೀರಿ, ನಿಮ್ ಕಡೆ ಯಾರು ಅರ್ಜಿ ಹಾಕಲ್ಲ, ಹಂಗಾಗಿ ನಮ್ ಜೀವನಕ್ಕೆ ಕಷ್ಟ, ಹಂಗಾಗಿ ನಾವು ಆ ಭಾಗದಿಂದ ವಾಚರಾಗಿ ಅಪಾಯಿಂಟ್ ಮಾಡಿದ್ದಾರೆ. ಅವರಿಗೆ ಕಂದುವೆ ಗೊತ್ತಿಲ್ಲ ಫಾರೆಸ್ಟಿನ ವಿಚಾರ, ಆದ್ರೆ ಅಂತವ್ರನ್ನ ಆಯ್ಕೆ ಮಾಡಿ ಇಲ್ಲಿ ಕಳಿಸ್ತಾ ಇದ್ದಾರೆ. ಇದು ನಮ್ಮ ಭಾಗದ ಜನಕ್ಕೆಲ್ಲ, ಇಡೀ ಕರ್ನಾಟಕದ ಜನತೆಗೆ, ರೈತರ ಮಕ್ಕಳಿಗೆ ಅನ್ಯಾಯ ಮಾಡುವಂತ ಮತ್ತೊಂದು ಪ್ರಕರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ದಯಮಾಡಿ ಈ ಹೋರಾಟ ಇದು ಸಣ್ಣದಂತ ಹೋರಾಟ. ಪೂರ್ವಭಾವಿ ಸಭೆಯನ್ನು ನಾವು ಕ್ರಮಬದ್ಧವಾಗಿ ಕರಿಬೇಕಿತ್ತು. ಪ್ರತಿ ಹಳ್ಳಿನಲ್ಲಿ 5-5 ಜನ ಅವರ ಫೋನ್ ಕಾಂಟ್ಯಾಕ್ಟ್ ಇಟ್ಕೊಂಡು ಗಣಪತಿ ಪೆಂಡಾಲ್ನಲ್ಲ ಅಥವಾ ಗಣಪತಿಯ ದೇವಸ್ಥಾನದಲ್ಲಿ ನಾವು ಚರ್ಚಿಸಿ ಕ್ರಮಬದ್ಧವಾಗಿ ಬಂದ್ ಮಾಡಬೇಕು. ಯಾವ ರೀತಿ ರೂಪುರೇಷೆಗಳನ್ನು ರಚಿಸಬೇಕು ಅಂತ ಹೇಳಿ ನಾವು ಕೂಡ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರುಗಳು ಆ ಕ್ರಮವನ್ನು ಕೈಗೊಳ್ಳಲಿದ್ದಾರೆ ಅಂತ ಹೇಳ್ತಾ, ಎಲ್ಲ ರೈತ ಬಂದವರು ಈ ಹೋಬಳಿನ ಎಷ್ಟು ಜನ ನೋಡಿ ಅಂಗಡಿ ಸಾಲಲ್ಲಿ ಮಾತಾಡ್ಕೊಂತೀವಿ, ಬದುಕಕ್ಕಾಗ್ತಾ ಇಲ್ಲ. ನಮ್ಮ ನಡುಮಂಡಿ ಜನ ಹೇಳ್ತಾರೆ ತುಂಬಾ ಜನ, ಇಲ್ಲ ಬದುಕಕ್ಕೆ ಆಗ್ತಾ ಇಲ್ಲ ಬಿಡು ಬಸೋಣ, ಮುಗಿತೀನಿ ಜೋಳ ಹಾಕೋ ಕೆಲಸ, ನಾವು ಹೊರಡದೆ ಇನ್ನೆಲ್ಲರೂ ಜೀವನ ಮಾಡಿಕೊಂಡು 16 ಆಳಿನ ಪಟ್ಟಿಗೆ ಅಂತಾಳೆ. ಎಲ್ಲಿ ಆ ಪಟ್ಟಿಗೆ ಸೇರಿಸ್ಕೊಳ್ಳಕ್ಕೆ ಆನೆ ಬಿಡ್ಬೇಕಲ್ಲ, ಅಲ್ಲಿ ಜನ ರೈತರಿಗೆ ಅವ್ರ ಪ್ಲಾಂಟರ್ಸ್ಗೆ ವರಮಾನ ಬಂದ್ರೆ ಅಲ್ವಾ ನಿಮ್ಮನ್ನು ಸೇರಿಸ್ಕೊಳ್ಳೋದು. ಹಾಗಾಗಿ ದಯಮಾಡಿ ಈ ಸಮಸ್ಯೆಗಳನ್ನ ಮನಗಂಡು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜಂಟಿಯಾಗಿ ಅವ್ರ ಮೇಲೆ ನೀವು, ನಿಮ್ಮ ಮೇಲೆ ಅವರು ಹಾಕ್ಬೇಡಿ. ದಯಮಾಡಿ ರೈತರು ನಮ್ಮವರು ಅಂತ ಹೇಳಿ ಭಾವನೆ ಬರಲಿ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಡ್ಬೇಕು ಅಂತ ಹೇಳ್ತಾ ಈ ಸಂದರ್ಭ ಮಾತಾಡೋಕೆ ಅವಕಾಶ ಕೊಟ್ಟ ಪ್ಲಾಂಟರ್ಸ್ ಸಂಘಕ್ಕೂ, ರೈತ ಸಂಘದವರಿಗೂ ಮತ್ತು ಎಲ್ಲ ರೈತ ಮಿತ್ರರಿಗೆ ವಂದಿಸಿ ನನ್ನ ಮಾತುಗಳು ಮುಕ್ತಾಯಗೊಳಿಸಿದ. ಜೈ ಹಿಂದ್. ರೈತ ವಿರೋಧಿ ಅರಣ್ಯ ಸಚಿವಗಳೇ, ರೈತ ವಿರೋಧಿ ಅರಣ್ಯ ಸಚಿವಗಳೇ, ರೈತ ವಿರೋಧಿ ಮುಖ್ಯಮಂತ್ರಿಗಳೇ, ರೈತ ವಿರೋಧಿ ಪ್ರಧಾನಮಂತ್ರಿಗಳೇ, ರೈತ ವಿರೋಧಿ ಅರಣ್ಯ ಅಧಿಕಾರಿಗಳೇ, ರೈತ ವಿರೋಧಿ ರಾಜ್ಯಕಾರಣಿಗಳೇ, ಓಡಿಸಿ 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 ಓಡಿಸಿ, ಬೇಕೇ ಬೇಕು, ಬೇಕೇ ಬೇಕು, ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಓಡಿಸಿ 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 ಓಡಿಸಿ, ರೈತ ವಿರೋಧಿ ಅರಣ್ಯ ಸಚಿವಗಳೇ, ರೈತ ವಿರೋಧಿ ಮುಖ್ಯಮಂತ್ರಿಗಳೇ. ನಮ್ಮವರೇ, ನಮ್ಮ ರೈತರು, ನಮ್ಮ ಬೆಳೆಗಾರರೇ. ಹಾಗಾಗಿ ನಮಗೆ ನಾವೇ ತೊಂದರೆ ಕೊಡೋದು ಬೇಡ. ಮುಂದಿನ ದಿನಗಳಲ್ಲಿ ತೊಂದರೆ ಕೊಡೋದಾದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಒಗ್ಗಟ್ಟು ಆಗ್ಬೇಕು. ಈಗಾಗಲೇ ಏನು ಸಕ್ಕರೆ ಶುಗರ್ ಫ್ಯಾಕ್ಟರಿ ಸಕ್ಕರೆ ಬೆಂಬಲ ಬೆಲೆ ಬಗ್ಗೆ 1 ವಾರಗಟ್ಟಲೆ ಹೋರಾಟ ಮಾಡಿದ್ರು. ನಾವು ಆ ರೀತಿ ಹೋರಾಟ ಮಾಡದಿದ್ರೆ ನಿಜವಾಗ್ಲೂ ನಮಗೆ ಉಳಿಗಾಲ ಇಲ್ಲ. ಇದನ್ನ ನಮ್ಮನ್ನ ಹತ್ತಿಕ್ಕುವ ಕೆಲಸವನ್ನ ನಮ್ಮಲ್ಲೇ ಹೊಡಿತಾರೆ ಅಂತ ಉನ್ನತ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಹಾಗಾಗಿ ದಯಮಾಡಿ ಏನು ದೊಡ್ಡ ಸಾಹೇಬ್ರನ್ನ ಕರೆಸಿ, ನಿಮ್ ಬಗ್ಗೆ ಗೌರವ ಇದೆ, ನಿಮ್ಮ CCF ಹುಡುಗರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವು ನೆರಳಲ್ಲಿ ರೆಸ್ಟ್ ತಗೊಳ್ಳಿ. ದಯಮಾಡಿ ತಾವು ಅವರಿಗೆ ದಯಮಾಡಿ ಸರ್ ಫೋನ್ ಮಾಡಿ. ನಾನು ಕೂಡ ಫೋನ್ ಮಾಡಿದ್ದೀನಿ, 2 ಸಲ ತಗೊಳ್ಳಿಲ್ಲ, ಮತ್ತೆ ಫೋನ್ ರಿಸೀವ್ ಮಾಡಿದ್ರು. ಹಾಗಾಗಿ ನಾನು ನಮ್ಮ ರಕ್ಷಣಾ ಅಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ. ಈಗ ಭೂಮಿಪುತ್ರ ಬೆಳೆಗಾರರ ಸಂಘದ ಅಧ್ಯಕ್ಷರು KT ರೇಣುಕಾನಂದ್ರು.
ಏನು ನಾವು ಮೂಲ ಕಾರಣವನ್ನ ಹುಡುಕ್ಬೇಕಾಗಿದೆ ಇವತ್ತು. ಪ್ರತಿ ವರ್ಷ ಬಜೆಟ್ ನಲ್ಲಿ ಅರಣ್ಯ ಇಲಾಖೆಗೆ ಅನುದಾನವನ್ನ ಕೊಡ್ತಾರೆ. ಎಲಿಫೆಂಟ್ ರಿಸರ್ವ್ ಝೋನ್ ಏನಿದೆ ಆ ಝೋನ್ ನಲ್ಲಿ ಆನೆಗೆ ಬೇಕಾದಂತಹ ಆಹಾರವನ್ನ ಬೆಳೆಯುವಂಥದ್ದು, ಮೇವನ್ನ ಬೆಳೆಯುವಂಥದ್ದು, ಅದಕ್ಕೆ ನೀರಿನ ಸೌಲಭ್ಯ ಮತ್ತೆ ಅದರ ಸುತ್ತ ದೊಡ್ಡ ಕಂದಕಗಳನ್ನು ನಿರ್ಮಾಣ ಮಾಡುವಂಥದ್ದು ಅಥವಾ ಬ್ಯಾರಿಕೇಡ್ ಹಾಕುವಂಥದ್ದು. ಈ ಸೌಲಭ್ಯಗಳನ್ನೆಲ್ಲ ಮಾಡಿದ್ರೆ ಆನೆ ರಿಸರ್ವ್ ಝೋನ್ ಇಂದ ಆಚೆಗೆ ಯಾಕೆ ಬರುತ್ತೆ? ಅಥವಾ ಬಂದಂತ ಈಚೆ ಕಡೆ ಬಂದಂತ ಆನೆಯನ್ನ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆ ಯಾಕೆ ಡ್ರೈವ್ ಮಾಡಿ ಮತ್ತೆ ಅದರ ನಿಗದಿತವಾದಂತ ಪ್ರದೇಶಕ್ಕೆ ಅದನ್ನ ಓಡಿಸಬಾರ್ದು? ಈಗಾಗಲೇ ಇಲ್ಲಿವರೆಗೂ ಬರಕ್ ಬಿಟ್ಕೊಂಡು ಇವತ್ತು ಅದರ ಸಂಖ್ಯೆ ಜಾಸ್ತಿ ಆಗಿದೆ. ಇವತ್ತು ನಾವು ಓಡಿಸ್ಬೇಕು ಅಂತಂದ್ರೆ ಇವತ್ತು ETF ನವರು ETF ಅಲ್ಲಿರುವಂತಹ ನಿರ್ದಿಷ್ಟವಾದಂತಹ ಸಂಖ್ಯೆಯವರು ಎಷ್ಟು ಆನೆ ಅಂತ ಓಡಿಸಕ್ ಸಾಧ್ಯ ಆಗುತ್ತೆ? ಅಥವಾ ಬೇರೆ ಕಡೆಗೆ ಸಾಗಾಣಿಕೆ ಮಾಡಿ ಅಂತಂದ್ರೆ ನಮ್ಗೆ ಕೋರ್ಟ್ ಪರ್ಮಿಷನ್ ಬೇಕಾಗುತ್ತೆ ಅನ್ನುವಂತ ಕಾರಣವನ್ನು ಹೇಳ್ತಾರೆ. ಇರುವಂತ ಆನೆಗಳಿಂದ ಸ್ಥಳಾಂತರ ಮಾಡೋದಕ್ಕಿಂತನೂ ಯಾಕೆ ಅದನ್ನ ನಿರ್ದಿಷ್ಟವಾದಂತ ಪ್ರದೇಶಕ್ಕೆ ಡ್ರೈವ್ ಮಾಡಬಾರ್ದು? ಅದಕ್ಕೆ ಯಾಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ? ಇದನ್ನ ಸರ್ಕಾರಕ್ಕೆ ನಾವೇನಾದ್ರು ಮನವಿ ಮಾಡಿದ್ರೆ ಸರ್ಕಾರ ಅದರದೇ ಆದಂತಹ ಕಾರಣವನ್ನ ಹೇಳುತ್ತೆ. ಮೊನ್ನೆ ಅಧಿವೇಶನದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮೃಗಾಲಯದಲ್ಲಿ ಕೃಷ್ಣ ಮೃಗ ಸೋಂಕು